ಸರ್ಕಾರ ಚಿತ್ರದ ಟೀಸರ್ ಬಿಡುಗಡೆಗೆ ನಮ್ಮನ್ನು ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇತ್ತಾನೆ ಟೀಸರ್ ನೋಡಿದ್ವಿ, ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರದ ನಿರ್ದೇಶಕ ಯಾರಲ್ಲ, ನನ್ನ ತಂಗಿ ಮಗನೇ. ಇತ್ತಾನೆ ನಮ್ಮ ಶಿವಣ್ಣ ಹೇಳಿದ್ರು, ನಮ್ಮ ತಾಯಿ ತಂಗಿ ಮಗ ಅಂತಂದರೆ ನನ್ನ ತಂಗಿ ಮಗ. ಅವನ ಕೆಲಸಕ್ಕೆ ನನಗೆ ಮೆಚ್ಚುಗೆ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಚಿತ್ರದ ನಾಯಕ ನಟ ಸಂತೋಷ್, ಡೈರೆಕ್ಟ್ರು, ಮತ್ತು ವೀರೇನ್ ಕುಮಾರ್ ಅವರು ಈ ಚಿತ್ರದ ನಾಯಕ ನಟರು. ಮತ್ತು ಈ ಚಿತ್ರ ಎಲ್ಲ ಟೀಮು ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಮ್ಮ ವೈ ಜಿ ಮಹೇಂದ್ರ ಸರ್ ಬಂದಿದ್ದಾರೆ, ಅವರು ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ದಿನ, ವಿಶೇಷವಾದ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಯಾಕೆಂದರೆ ಸತತವಾಗಿ ಪ್ರಯತ್ನ ಮಾಡ್ತಾ ಹೇಗಾರು ಮಾಡಿ ಸಿನಿಮಾ ಮಾಡಲೇಬೇಕು, ಸಿನಿಮಾ ಗೆಲ್ಲಲೇಬೇಕು, ಅದು ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತ ಹೇಳಿ ಹಠ ತೊಟ್ಟು ಪಣ ತೊಟ್ಟು ಮಾಡಿದಂಥ ಶ್ರೀಯುತ ಬನ್ನಿ ಶಿವಪ್ರಸಾದ್ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದ ಇರಲೇಬೇಕು ಅಂತ ಹೇಳಿ ನಾನು ಯುವ ಸರ್ಕಾರ ಹಾಗೆ ತಮಿಳು ಮತ್ತು ಹಿಂದಿಯಲ್ಲಿ ರಾಬಿನ್ಹುಡ್ ಇನ್ನು ಟೈಟಲ್ ಇದೆ, ತುಂಬ ಚೆನ್ನಾಗಿದೆ. ಸಂತೋಷ್ ಅವರ ಎಲ್ಲ ಚಿತ್ರಗಳು ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಹಾಗೆಯೇ ನಮ್ಮ ವೀರೇನ್ ಅವ್ರ ಚಿತ್ರಗಳು, ಶಿವಪ್ಪ ಅವರ ಒಂದು ಚಿತ್ರಕ್ಕೂ ಬಹುತೇಕ ಎಲ್ಲ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ವಿ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಚಿತ್ರ ರಿಲೀಸ್ಗೆ ಸರ್ ಏನೇನು ಬೇಕು ಪ್ರತಿಯೊಬ್ಬರು ಏನಿದೆ ಹೇಳಿ, ಖಂಡಿತ ನಿಮ್ಮ ಜೊತೆ ನಾನು ನಿಂತ್ಕೊಂತೀವಿ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾಗೆ ಮೈಕ್ನ ಗಣೇಶ್ ಅವ್ರಿಗೆ ಪಾಸ್ ಮಾಡಬೇಕಾಗಿ ಸಿನಿಮಾದಲ್ಲಿ ಲೊಕೇಶನ್ ಅದೆಲ್ಲ ನೋಡ್ತಿದ್ರೆ ಒಳ್ಳೇದಾಗಲಿ ಸರ್. ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ತುಂಬಾ ಖುಷಿ, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂತಹ ಒಂದು ರತ್ನ, ಒಂದು ಸ್ನೇಹ ಅಂತಂದರೆ ಅದು ಜಾನ್ವಿ. ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ. ಈ ಸ್ನೇಹ, ನಮ್ಮ ಪ್ರೀತಿ, ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ. ಬರೀ ಮನುಷ್ಯ ಅಂತಂದಾಗ ಬರೀ ಅವರು ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ. 112, 113 ದಿನದ ನಮ್ಮ ಪ್ರಯಾಣ, ಬಿಗ್ ಬಾಸ್ ಪ್ರಯಾಣ. ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನು, ಯಾಕೆಂದರೆ ಒಬ್ಬ ಕಂಟೆಸ್ಟೆಂಟಾಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡುವಾಗ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮಲ್ಲೂ ಛಲ ಇದೆ, ನಿಮ್ಮಲ್ಲೂ ಹಠ ಇದೆ, ನಿಮಗೆ ಗೊತ್ತಿಲ್ಲದಿರುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದಿದ್ದು ನನ್ನ ಫ್ರೆಂಡ್ ಜಾನ್ವಿ. ಸೊ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು. ಹಾಗಾಗಿ ಇವತ್ತು ಅವರ ಸುಂದರವಾದಂಥ ಕ್ಷಣ, ಸುಂದರವಾದಂಥ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ದ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ. ನಂಗೆ ತುಂಬಾ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು. ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರು. ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮ್ಮ ಕನ್ನಡ ಸಿನಿಮಾಗಳು, ಕನ್ನಡ ಕಲಾವಿದರು, ತಂತ್ರಜ್ಞರು ಬೆಳಿಬೇಕು. ಸೊ ಅದೆಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ, ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಹಿರಿಯರು, ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ. ಈ ಸಿನಿಮಾ ಮೇಲೆ ತಮ್ಮೆಲ್ಲರ ಪ್ರೀತಿ ಇರಲಿ, ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈ ಸಿನಿಮಾದ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್, ಸಂತು ಅಂತ ಕರಿತೀನಿ ನಾನು ಪ್ರೀತಿಯಿಂದ ಅವ್ರನ್ನ. ಅವರೊಂಥರ ಯಾರ Okay, I found this on the web for eCinema by ನೋ ಪ್ರಾಬ್ಲಮ್. ಅವಾಗ ಸ್ವಲ್ಪ ಈ ಥರ ಆದರೆ ಚೆನ್ನಾಗಿರುತ್ತೆ, ದೃಷ್ಟಿ ಪರಿಹಾರ ಅಂತ ಹೇಳ್ತಾರಲ್ಲ ಹಾಗೆ. ಅವರು ಒಂದು ಪಿಕ್ಚರ್ ಮಾಡಿದೆ ಹೀರೋ ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ, ಒಂದು ಪಿಕ್ಚರ್ ಮಾಡಿದೆ ಹೀರೋಯಿನ್ ಅದು ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ. ಬಟ್ ನಾನಂತೂ ಅವ್ರ ಪಿಕ್ಚರ್ನಲ್ಲಿ ಇರಲೇಬೇಕು ಅಣ್ಣ, ಇಲ್ಲೇ ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ. ಏನು ಪಾತ್ರ ಅಂತ ಕೇಳ್ತೀನಿ ಅಷ್ಟೇ. ಒಳ್ಳೆಯವನ ಕೆಟ್ಟವನ, ಯಾರಿಗೆ ತಂದೆ ಇಲ್ಲ, ಯಾರು ಹೀರೋಯಿನ್ಗೆ ತಂದೆ ಅಲ್ಲ. ಈ ಚಿತ್ರದಲ್ಲಿ ಜಾನು, ಪ್ರೀತಿಯಿಂದ ಜಾನು ಅಂತ ಕರಿತೀನಿ.
ಅವ್ರಿಗೆ ಬಿಗ್ ಬಾಸ್ ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಅವ್ರ ಕಾಂಬಿನೇಷನಲ್ಲಿ ಚಿತ್ರೀಕರಣ ನಡೀತು. ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ. ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ ನಾಯಕನಾಗಿ ಇದೀಗ ನಿಮ್ಮಿಂದ ನುಡಿಗಳು. All the respected people on stage, namaskar. And two of the top stars of the Indian screen are my relations. They are also from Karnataka. My direct cousin is the great legendary actress Vaijayanthimala. She is my cousin. And the other person, through marriage, my wife's sister's husband, is our superstar Rajinikanth. So I have a strong connection with Bengaluru. I'm very happy to be part of Santosh sir's. I was in a wedding once enjoying my meal. I suddenly got a phone from him saying, I want you to act in this movie. What I could see from his way he talked, everything was, he had what his title calls passion filmmaker. He has passion to make this film. This is a trilingual, so these are the only three things I can say confidently in these three languages, so I said it. But I must let you in on a secret. I have spoken the Tamil, Kannada and the Hindi dialogues for the 3 teasers that you just saw. So Santosh has made me speak Kannada also as far as this film is concerned. After 350 films for my father, this is his first Kannada film. After about 12 to 15 films, this is my first Kannada film also. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರೇ, ಅದ್ಭುತ ಕಲಾವಿದರೇ, ವೇದಿಕೆ ಮುಂದಿರ್ತಕ್ಕಂಥ ಮಿತ್ರರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನು ಅವ್ರ ಜೊತೆ ಕೊಟ್ಟಿದ್ದೇನೆ, ಅವ್ರಿಗೆ ಶುಭ ಹಾರೈಸ್ತಿದ್ದೇನೆ. ಸಿನಿಮಾ PRO ವರ್ಕ್ಗಳನ್ನು ಅವರೇ ಮಾಡಿಕೊಡೋದು. ನಾನು ಯಾವಾಗಲೂ ಅವ್ರ ಹತ್ರ ಬರೋದು ನಂದು ಕೆಲಸಗಳಾದ್ಮೇಲೆ, ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಯಾವಾಗಲೂ ಬೈತಾ ಇರ್ತಾರೆ, ನೀವೇನು ಮುಹೂರ್ತದ ಹೇಳಲ್ಲ, ಏನು ಹೇಳಲ್ಲ, ಶೂಟಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತಲೂ ಹೇಳಲ್ಲ, ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾ ಇರ್ತಾರೆ. ಬಟ್ ಆದರೂ ಪರವಾಗಿಲ್ಲ. ನನಗೇನಂದರೆ ಸುಮ್ಮನೆ ಒಂದು ಪೂಜೆ ಮಾಡೋದು, ಬಿಲ್ಡಪ್ ತೊಗೊಳ್ಳೋದು ಆ ಥರ ಯಾವುದೂ ಇಲ್ಲ. ನನಗೆ ಕೆಲಸ ಮಾಡಬೇಕು, ಕೆಲಸ ಮಾತಾಡಬೇಕನ್ನೋದೇ ಉದ್ದೇಶ. ಸೊ ನಮ್ಮ ಸಿನಿಮಾ ಯುವ ಸರ್ಕಾರ ಕನ್ನಡದಲ್ಲಿ, ತಮಿಳಲ್ಲಿ ಯುವನ್ ರಾಬಿನ್ಹುಡ್, ಹಿಂದಿಲೂ ಯುವನ್ ರಾಬಿನ್ಹುಡ್ ಅಂತ. ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ. ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ, ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಯಿತು. ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಮೇಲ್ಕೋಟೆ, ನಾವು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ವಿ. ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ. ಸೊ ಈ ಸಿನಿಮಾ 3 ಭಾಷೆಯಲ್ಲಿ ನಾವು ಮಾಡಿದ್ದೀವಿ, ಕನ್ನಡ, ಹಿಂದಿ ಮತ್ತು ತಮಿಳು. ಸೊ ಅದೇ ಥರ ಆರ್ಟಿಸ್ಟ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ. ಮಾಡ್ತಾ ಇದ್ದೀನಿ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಒಂದು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಥರ ಇದೆ. ಒಂದು ರಗಟಾಗಿ ರಾ ಆಗಿದೆ ಕ್ಯಾರೆಕ್ಟ್ರು. ಈ ಸಿನಿಮಾ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸಿನಿಮಾ ಅನ್ನೋದು ಬರೀ ಸಿನಿಮಾ ಅಲ್ಲ, ಒಂದು ಹಠ ಛಲ ಇಟ್ಕೊಂಡು ಮಾಡಿದ್ದಾರೆ. ಈ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಡೈರೆಕ್ಟರ್ ಸರ್, ಸಂತೋಷ್ ಸರ್ ಕಾರಣ. ಒಂದು ತುಂಬಾ ಛಲ, ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದ್ರು ಅವರೇ ಖುದ್ದಾಗಿ ಅವರೇ ಈ ತರ ಮಾಡಬಾರ್ದು ಆ ತರ. ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲಾನು ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿನಿಮಾದಲ್ಲಿ. ಅಷ್ಟೆಲ್ಲ ರಿಸ್ಕ್ ತಗೊಂಡು ಮುಂದೆ ನಿಂತು ಮಾಡಿದ್ದಾರೆ. ಸಿನಿಮಾ ಆದಷ್ಟು ಬೇಗ ಏಪ್ರಿಲ್ ಅಥವಾ ಮೇಗೆಲ್ಲ ಬರೋ ಪ್ಲಾನ್ ಅಲ್ಲಿ ಇದೀವಿ. ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಅವನೊಂದು ಸೀಕ್ವೆನ್ಸಲ್ಲಿ ಇದು ತೊಗೊಂಡಿದ್ದೆ. ಥ್ಯಾಂಕ್ ಯು. Actress from Mumbai, and I'm actually very happy to be here in Bangalore. My life is very connected to Bangalore. I learned this line in Kannada for that. It's illi eriku tumba santosha. I don't know if I said that right, but I really mean it. My journey started here because I used to be a corporate girl 7 years back, and recently I performed in Rang Shankara. I'm a theatre artist and I've done some work with Amazon, OTT and even Bollywood films. My friend is here, Aditya, and he's seen me work in Deloitte, and I told him that when I was quitting
I told him that I want to become an actress, and now he's here watching me perform theatre, doing film here with Santosh sir. I'm Alfia Sheikh from Mumbai. And first of all, I'm very excited for my own movie because sir has made me action queen in it. And thank you so much, Santosh sir, for trusting me and my all family, actually, not team. I'm so sorry, because they are very amazing persons and they helped me a lot. Ma'am, Madhu ma'am, thank you very much, because I remember that day you teach me like a teacher what you have to do. So I remember that, and sir for the language, because see, I don't know how to speak Tamil. So thank you so much, sir. And yeah, I'm very excited for my movie also. And thank you, sir. Thank you so much. All the best for everyone. And we are not just a team, we are family. And I'm very, very, very happy part of this movie. Thank you. Third Kannada movie, because as a child actor, I done 2 movies in Kannada. One movie name I have in memory, another one I don't have. Which one in my memory is called Shakti, which is done by Mr. Prabhakarji and Sharad Babuji. I've acted as a junior Sharad Babu. So this is a re-entry after almost 25-30 years. So in this, I played a cop role. I never know I could be a cop. Commissioner, that too. High promotion, direct promotion. Yeah. So how I teach her Tamil little bit. She taught me a little bit Hindi also in the sets, and it was very fun working with this team. At the same time, what he actually wanted from the actors, he very, very intelligently brought out from every one of us. So in all segments, in all areas of this movie, what he wanted will definitely come out in the screen, and definitely audience will appreciate it. And I pray the God to take this movie to the great level, and all of us to go to the next great level. Thank you for the opportunity. ಹಾಗೂ ವೇದಿಕೆ ಮುಂದೆ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು, ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಮೊದಲನೇದಾಗಿ ದಯವಿಟ್ಟು ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಯುವನ್ ರಾಬಿನ್ ಹುಡ್ ಬಗ್ಗೆ ಹೇಳ್ಬೇಕಂದ್ರೆ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸಂತೋಷ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾನೊಂದು ಸಿನಿಮಾ 2-3 years ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ಯಾವಾಗಲೂ ನಾನು ನೋಡ್ಕೊಂಡ್ಬಂದಿದ್ದೀನಿ. ಒಂದು ಕಂಪ್ಲೀಟ್ ಒಂದು ಪ್ಯಾಷನೆಟ್ ಪರ್ಸನ್, ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದು ಒಂದು ದೊಡ್ಡ ಹೆಸರು ಇದ್ರು ಅದನ್ನು ಎಲ್ಲೋ ಒಂದು ಕಡೆ ಯೂಸ್ ಮಾಡಿದೆ. ಇಲ್ಲ, ನಾನು ಒಂದು ಪ್ರೂವ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೆ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನಲ್ಲಿ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು, ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲೋ ಒಂದು ಕಡೆ ಒಂದು ಹೀರೋಗೆ ಪ್ಯಾರಲಲ್ ಆಗಿ ಒಂದು ಕ್ಲೈಮ್ಯಾಕ್ಸಲ್ಲಿ ನಂದು ಮತ್ತು ವೀರೇನ್ ಅವರ ಒಂದು ಕಾಂಬಿನೇಷನಲ್ಲಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಹಿ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಚೆನ್ನಾಗಿ ಮಾಡೋಣ ಧರ್ಮ, ಮೇಕಿಂಗ್ ವೈಸು ಈ ಸಿನಿಮಾ ಚೆನ್ನಾಗಿ ಬರಬೇಕಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದೇ ನಿಟ್ಟಿನಲ್ಲಿ ವೀರೇನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ಥಿಂಕ್ 1 to 3 days ಶೂಟ್ ಮಾಡಿದ್ವಿ. ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವರು ಕಾಲಿಗೆ ಕೈಯೆಲ್ಲ ಒಂದು ರೋಪ್ ಹಾಕಿ ಶೂಟ್ ಮಾಡೋಂಥ ಒಂದು ಸೀಕ್ವೆನ್ಸ್ ಇತ್ತು. ಸೊ ಅದರಲ್ಲಿ ಭಾಳ ಡೆಡಿಕೇಟೆಡ್ ಆಗಿ ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಕಾಣ್ತಾ ಇತ್ತು, ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕರೇ ದುಡ್ಡು ಹಾಕ್ತಾರೆ, ತಂದೆಯವರು ದುಡ್ಡು ಹಾಕ್ತಾರೆ, ಆರಾಮಾಗಿರ್ಬೋದು. ಬಟ್ ಈ ವಾಸ್ ಲೈಕ್ ಇಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೇಕಂತಲೇ ಬಂದು ಈ ಸಿನಿಮಾನ ಮಾಡ್ತೀನಿ. ನಾನು ನೋಡಿದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೂ ಅಷ್ಟೇ. ಹಾಗೂ ಅಲ್ಫಿ ಅವರು ಅವ್ರ ಜೊತೆನೂ ಒಂದು ಕಾಂಬಿನೇಷನ್ ಸೀನ್ ಇತ್ತು. ಐ ವಾಸ್ ಹ್ಯಾಪಿ ಟು ವರ್ಕ್ ವಿತ್ ಹರ್. ಆ್ಯಂಡ್ YG Mandarin sir, I think it was a pleasure working with you. It was a pleasure working with you because ಬರೀ ಚಿಕ್ಕ ವಯಸ್ಸಲ್ಲಿ ನಾವು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ವಿ. ಸೊ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ತಮಿಳಲ್ಲಿ ಒಂದು ದೊಡ್ಡ ಹೆಸರು. ಸೊ ಐ ವಾಸ್ ಲೈಕ್ ಯಾವ ಥರ ಇರುತ್ತಂದ್ರೆ, ಬಟ್ ಇಟ್ ವಾಸ್ ವೆರಿ ಕೋಆಪರೇಟಿವ್, ಇಟ್ ವಾಸ್ ವೆರಿ ಎಂಕರೇಜಿಂಗ್. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ನಮ್ಮ ತಂದೆಯವರು ಇದ್ದಾರೆ ಈ ಸಿನಿಮಾನಲ್ಲಿ, ಬಟ್ ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ. ಅವರು ಜಾನ್ವಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದ್ದು. ಆ್ಯಂಡ್ ಜಾನ್ವಿ ಅವರು ಐ ಥಿಂಕ್ ಈ ಸಾಂಗ್
ಇಟ್ಸ್ ಕಮ್ ಔಟ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಜಾನ್ವಿ ಅವ್ರನ್ನ ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ಪರಿಚಯ ಇದ್ದರು, ಒಂದು ಶೋ ಮಾಡಿದ್ರು ಜೊತೆಗೆ. ಸೊ ಅವರು ಅಷ್ಟೇ ಆಗ್ಲಿಂದ ಇಲ್ಲೂ ನೋಡ್ಕೊಂಡ್ಬಂದೀನಿ. ಒಂದು ಪಾಸಿಟಿವ್ ಆ್ಯಂಡ್ ವೆರಿ ಹಂಬಲ್ ಆ್ಯಂಡ್ ನೈಸ್ ಹ್ಯೂಮನ್ ಬೀಯಿಂಗ್ ಏನೋ ಒಂದು ಅಚೀವ್ ಮಾಡಬೇಕಂತ ತುಂಬ ಇದು ಮಾಡಿದೆ. ಸೊ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್, ಎಲ್ಲ ಒಳ್ಳೇದಾಗಲಿ. ಆಮೇಲೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸ್ತೀನಿ. ಗಣ್ಯರೆಲ್ಲರೂ ಆಗಮಿಸಿ ಸಿನಿಮಾದ ಟೀಸರ್ ಅನ್ನ ಲಾಂಚ್ ಮಾಡಿದ್ರು, ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗ್ನ ಕೂಡ ಲಾಂಚ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸಾಂಗ್ ಅಂದರೆ ನನ್ನ ಮತ್ತು ವೀರೇನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನಲಲ್ಲಿ ಅದನ್ನು ನೀವು ನೋಡಿ ಅದನ್ನು ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಅಂದರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಕೂಡ ಸಿಗ್ಬೋದು, ಬಟ್ ಇಂಟರ್ವ್ಯೂಸಲ್ಲಿ ನಿಮ್ಮ ಮಾತು, ಪರ್ಸನಾಲಿಟಿ ನನಗೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ, ಅದನ್ನು ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. ಅದನ್ನು ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ದೆ ನಾನು ಅಲ್ಲಿ ಇನ್ಸ್ಪೈರ್ ಆದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬ ಗ್ಲಾಮರ್ಸ್ ಆಗಿ ಕಾಣಿಸ್ಕೊಳ್ತೀನಿ. ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್. ಯಾಕಂದರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೆ ಪುಟ್ಟಣ ಗಣಗಾಲ್ ಸರ್ ಇರ್ಬೋದು, ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು, ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ಸೊ ಈ ಸಿನಿಮಾದಲ್ಲಿ ಅಂಥ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ. ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತಿರ್ಬೋದು, ಡಿಸಿಪ್ಲಿನ್ ನಮಗೆ ತುಂಬ ಕಲಿಸಿದೆ. ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ 4 ಗಂಟೆ ಅಂದರೆ 4 ಗಂಟೆ ಕರೆಕ್ಟ್ ಆಗಿರಬೇಕು. 1 ನಿಮಿಷ ಆಚೆ ಇಂಚೆ ಆದರೂ ನನಗೆ ಭಯ ಆಗ್ತಾ ಇತ್ತು. ಸೊ ಇವತ್ತು 3 o'clock ಬನ್ನಿ ಅಂದರೆ ನಾನು 2:45ಗೆ ಕೆಳಗಡೆ ಬಂದುಬಿಟ್ಟಿದ್ದೆ. ಅಂದರೆ ಆ ಡಿಸಿಪ್ಲಿನ್ ಬೇಕು ನನಗೆ. ಅಂಥ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂದ್ಕೊಳ್ತಾ ಇದ್ದೆ. ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಅವರ ಆ್ಯಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಅವರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು ತುಂಬ ಡೌನ್ ಟು ಅರ್ತ್ ಇದ್ದಾರೆ, ಅವರು ಬೆಳೀತಾರೆ ಅಂತ. ಅಷ್ಟೆಲ್ಲ ದಿಗ್ಗಜರು ಅಂದರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ. ಆ ಸೆಟ್ಟಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು, ತುಂಬ ವಿಚಾರನ ಹೇಳ್ಕೊಡ್ತಾ ಇದ್ರು ನಮಗೆ. ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಾನಷ್ಟು ಜೋರಾಗಿರೋದು ಕಾರಣನೂ ಅವರು ಕೀರ್ತಿರಾಜ್ ಸರ್. ಧರ್ಮ ಥರ ನೀನು ತುಂಬ ಒಳ್ಳೆಯವಳಾಗಿರ್ಬೇಡ, ಜೋರಾಗಿರು ಅಂತ ಹೇಳಿದರು. ಅದಕ್ಕೆ ಅಷ್ಟು ಜೋರಾಗಿದ್ದೆ. ಸೊ ವೀರೇನ್ ಅವರು ಕೂಡ ತುಂಬ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಕೂಡ ನಂಗೆ ತುಂಬ ಖುಷಿ ಆಯಿತು. ಜೊತೆಗೆ ಶಿವಪ್ಪ ಸರ್ ತುಂಬ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ. ಆ ಡಿಸಿಪ್ಲಿನ್ ಸಾರಲ್ಲೂ ಇದೆ, ಮಗನಲ್ಲೂ ಇದೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. 2 ಬ್ಯೂಟಿಫುಲ್ ಹೀರೋಯಿನ್ಸ್ ನಾನು ಇವತ್ತೇ ಭೇಟಿಯಾಗಿದ್ದು, ಅವ್ರ ಸಾಂಗ್ ಎಲ್ಲ ನೋಡಿದ್ದೆ, ಇವತ್ತು ಮೀಟ್ ಆಗಿ ಖುಷಿ ಆಯಿತು. ಜೊತೆಗೆ ಎಲ್ಲ ಎಂಟೈರ್ ಟೀಮ್ನ ನಾನು ಇವತ್ತೇ ಮೀಟ್ ಆಗೋಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೂಡ ತುಂಬಾ ಫೇಮಸ್ ಆರ್ಟಿಸ್ಟ್, ಹಿರಿಯ ನಟರೆಲ್ಲರನ್ನ ನೋಡಿ ಭಾಳ ಖುಷಿ ಆಯಿತು. ಜೊತೆಗೆ ನನ್ನ ಸಾಂಗ್ನ ಮಾಡಿದ್ದು ಮಾರ್ಟಿನ್ ಅವರು. ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್. ಯಾರೇ ನನ್ನ ಕ್ಲೋಸ್ ಸರ್ಕಲ್ಗೆ ತೋರಿಸ್ದಾಗ್ಲೂ ಮ್ಯೂಸಿಕ್ಕಿಗೆ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ. ಇವನ್ ಶಿವಣ್ಣ ಸರ್ ಕೂಡ ನಮ್ಮ ಸಾಂಗ್ನ ನೋಡಿ ತುಂಬ ಇಷ್ಟಪಟ್ಟರು ಮಾರ್ಟಿನ್ ಅವರ ಮ್ಯೂಸಿಕ್ಕಿಗೆ. ಸೊ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ಸ್. ಆ್ಯಂಡ್ ಮೈ ಡಿಯರ್ ಅಶ್ವಿನಿ ಅವರು, ನಾನು ಒಂದು ಹೇಳ್ಬೇಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಾವಿವರು ಮೀಟೇ ಆಗಿಲ್ಲ, ಫೇಸ್ ಟು ಫೇಸ್ ಮೀಟ್ ಆಗಿರೋದೇ ನನ್ನ ಸಿನಿಮಾದ ಯುವ ಸರ್ಕಾರ ಸಿನಿಮಾದ ಟೀಸರ್ ಲಾಂಚಲ್ಲಿ ಬಂದು ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ಲವ್ ಯು ಅಶುಮಾ. ಜೊತೆಗೆ ನಮ್ಮ ಸುದಿ ಅವರು, ನಮ್ದೊಂಥರ ಟ್ರಯೋ ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಾವು 3 ಜನ ಒಟ್ಟಿಗೆ ಸಿಗ್ತಾ ಇರೋದು ಇಲ್ಲೇ. ಸೊ ಅದು ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಸುದಿ ಅವರು, ನಾನು ಮತ್ತು ಅಶುಮಾ ಟೀಸರ್ ಲಾಂಚಲ್ಲೇ ಭೇಟಿಯಾಗಿದ್ದು ಅಂತ. ಸೊ ಕಾಕ್ರೋಚ್ ಸುದಿ ಅವರ